ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ರಾಜ್ಯ ಸರ್ಕಾರ ಈ ಪೊಲೀಸ್ ಇಲಾಖೆಯಿಂದ ಸುಮಾರು 33 ಡಿವೈಎಸ್ಪಿ ಜೊತೆಗೆ 132 ಇನ್ಸ್ಪೆಕ್ಟರ್ಗಳನ್ನ ಏಕಾಏಕಿ ವರ್ಗಾವಣೆ ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. 34 ಡಿವೈಎಸ್ಪಿ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ ಒಬ್ಬರ ವರ್ಗಾವಣೆಯನ್ನ ರದ್ದು ಮಾಡಿ ಒಟ್ಟು 33 ಡಿವೈಎಸ್ಪಿಗಳ ಜೊತೆಗೆ 132 ಇನ್ಸ್ಪೆಕ್ಟರ್ಗಳನ್ನ ವರ್ಗಾಯಿಸಬೇಕು ಅಂತ ಆದೇಶ ಕೊಟ್ಟಿದೆ. ಜೊತೆಗೆ ಈ ಶಾಲಾ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಅನ್ನ ಕೂಡ ಮುಂದೂಡಲಾಗಿದೆ ಅಂತ ಪ್ರಕಟಣೆಯೊಂದನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಆ 33 ಡಿವೈಎಸ್ಪಿಗಳು ಯಾವ್ಯಾವ ಒಂದು ಇಲಾಖೆಯಿಂದ ಅಂದ್ರೆ ಯಾವ್ಯಾವ ಊರಿನ ಸ್ಟೇಷನ್ ಗಳಿಂದ ಅವರು ಬದಲಾಗ್ತಾ ಇದ್ದಾರೆ, ಮುಖ್ಯವಾಗಿ ಅದರಲ್ಲಿ ಯಾರು ಹೈಲೈಟ್ ಆಗ್ತಾ ಇದ್ದಾರೆ, ಈ ಇನ್ಸ್ಪೆಕ್ಟರ್ ಗಳಲ್ಲಾಗಿರ್ಬೋದು ಅಥವಾ ಡಿವೈಎಸ್ಪಿ ಗಳಲ್ಲಾಗಿರ್ಬೋದು ಯಾರ್ಯಾರು ಇದಾರೆ ಹೈಲೈಟ್ ಆಗಿದ್ದಾರೆ ಅಂತ ಅನ್ನೋದನ್ನ ಲಿಸ್ಟ್ ನೋಡೋಣ. ಜೊತೆಗೆ ಈ ಮುಖ್ಯ ಶಿಕ್ಷಕರ ವರ್ಗಾವಣೆ ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ವರ್ಗಾವಣೆ ಅಂತ ಏನಿತ್ತು, ಬಡ್ತಿ ಕೊಡುವಂಥದ್ದು ಅಂದ್ರೆ ಪ್ರಮೋಷನ್ ಕೊಡುವಂಥದ್ದು, ಅವುಗಳಲ್ಲಿ ಯಾವೆಲ್ಲ ಬದಲಾವಣೆ ಆಗ್ತಾ ಇದೆ ನೋಡೋಣ. ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಭಾರಿ ವರ್ಗಾವಣೆ ಮಾಡಿದ್ದು, ಓರ್ವ ಡಿವೈಎಸ್ಪಿ ವರ್ಗಾವಣೆಯನ್ನ ರದ್ದು ಮಾಡಿ ಒಟ್ಟು 33 ಡಿವೈಎಸ್ಪಿಗಳು ಮತ್ತು 132 ಇನ್ಸ್ಪೆಕ್ಟರ್ ಗಳ ವರ್ಗಾವಣೆಯನ್ನ ಮಾಡಿದ ಜೊತೆಗೆ ಹೊಸದಾಗಿ ಸೃಷ್ಟಿಯಾದ ಹುದ್ದೆಗಳಿಗೂ ಸಹ ನೇಮಕ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಯುಡಿ ಕೃಷ್ಣಕುಮಾರ್ ಡಿವೈಎಸ್ಪಿ ಬಿಡಿಎ ಬೆಂಗಳೂರು, ಟಿಎಂ ಶಿವಕುಮಾರ್ ಎಸಿಪಿ ಮಡವಾಳ ಉಪವಿಭಾಗ, ಎಚ್ಬಿ ರಮೇಶ್ ಕುಮಾರ್ ಎಸಿಪಿ ವಿವಿಪುರಂ ಉಪವಿಭಾಗ, ಎಂಎನ್ ನಾಗರಾಜ್ ಎಸಿಪಿ ಸಿಸಿಬಿ ಬೆಂಗಳೂರು, ಅನುಷಾ ರಾಣಿ ಎಸಿಪಿ ಕೆಸಿಆರ್ಇ ಮೈಸೂರು ಸೇರಿದಂತೆ ಒಟ್ಟು 33 ಡಿವೈಎಸ್ಪಿಗಳನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಸಂಪಂಗಿ ರಾಮನಗರದ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರವಿಕಿರಣ್, ರಾಮನಗರ ಕುಂಬಳಗೋಡು ಠಾಣೆ ಇನ್ಸ್ಪೆಕ್ಟರ್ ಮಂಜುನಾಥ್ ಜಿ ಹುಗಾರ್, ಕಾಟನ್ಪೇಟೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನರೇಂದ್ರ ಬಾಬು, ಸಿಸಿಬಿ ಬೆಂಗಳೂರು ಇನ್ಸ್ಪೆಕ್ಟರ್ ಕೆ ಲಕ್ಷ್ಮೀನಾರಾಯಣ್, ಹಲಸೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಕೆ, ಜಯನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ದೀಪಕ್ ಆರ್ ಸೇರಿ ಒಟ್ಟು 132 ಇನ್ಸ್ಪೆಕ್ಟರ್ ಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಶಾಲಾ ಮುಖ್ಯ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಮುಂದೂಡಿಕೆ. 2023-24ನೇ ಸಾಲಿನ ಮುಖ್ಯ ಶಿಕ್ಷಕ ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿ ನೀಡಲು ಜನವರಿ 30ರಂದು ನಡೆಯಲು ನಿರ್ಧರಿಸಿದ್ದ ಶಾಲಾ ಶಿಕ್ಷಣ ಇಲಾಖೆಯ ವರ್ಗಾವಣೆ ಕೌನ್ಸಿಲಿಂಗ್ ಫೆಬ್ರವರಿ 3ಕ್ಕೆ ಮುಂದೂಡಿದೆ. ಫೆಬ್ರವರಿ 3ರಿಂದ ಬಿ ವಲಯದಿಂದ ಎ ವಲಯಕ್ಕೆ ಹಾಗೂ ಸಿ ವಲಯದಿಂದ ಬಿ ವಲಯಕ್ಕೆ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಶಿಕ್ಷಕನ ವರ್ಗಾವಣೆ ಕೌನ್ಸಿಲಿಂಗ್ ನಡೆಯಲಿದೆ. ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರ ವೃಂದಕ್ಕೆ ಹಾಗೂ ಮುಖ್ಯ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ಹಿರಿಯ ಮುಖ್ಯ ಶಿಕ್ಷಕರ ವೃಂದಕ್ಕೆ ಸ್ಥಾನವನ್ನ ಬಡ್ತಿಗೊಳಿಸಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್. ಇದೇ ರೀತಿ ಮತ್ತಷ್ಟು ಇಲಾಖೆಯ ಅಪ್ಡೇಟ್ಸ್ ಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.